ಎಲ್ಲರಿಗೂ ನಮಸ್ಕಾರ. ಸಮಯದ ಈ ಕಲಿಕಾ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಓಕೆ ಮಕ್ಕಳೇ, ಇವತ್ತು ಪದ್ಯ ಭಾಗದ ಮುಂದುವರಿದ ಭಾಗವನ್ನು ಆರಂಭ ಮಾಡೋದಕ್ಕಿಂತ ಮಧ್ಯೆ ಒಂದು ಉಕ್ತಿಯನ್ನು ಹೇಳೋಣವಾ? ನಂಬಿ ಕರೆದರೆ ಓ ಎಂಬನೇ ಶಿವನು, ನಂಬಿ ಕರೆದರೆ ಓ ಎಂಬನೇ ಶಿವನು, ನಂಬದೆ ಕರೆದರೆ ಓ ಎಂಬನೇ ಶಿವನು, ನಂಬಿ ಕರೆದರೆ ಓ ಎಂಬನೇ ಶಿವನು. ಬಸವಣ್ಣನವರ ವಚನ. ಈ ವಚನದಲ್ಲಿ ಬಸವಣ್ಣವರು ಹೇಳಿದಂತೆ ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ, ವ್ಯಕ್ತಿಗಳ ಮೇಲೆ, ಭಗವಂತನ ಮೇಲೆ ಶ್ರದ್ಧೆಯನ್ನು ಇಟ್ಕೊಂಡಿದ್ರೆ, ನಂಬಿಕೆಯನ್ನು ಇಟ್ಟುಕೊಂಡಿದ್ರೆ ಅದು ಪ್ರಯೋಜನ ಬರುತ್ತೆ, ಅದು ಸಾರ್ಥಕವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಒಂದು ಉಕ್ತಿಯೊಂದಿಗೆ ಇವತ್ತು ನಾವು ಪಾಠವನ್ನು, ಈ ಒಂದು ಪದ್ಯ ಭಾಗದ ಮುಂದುವರಿದ ಭಾಗವನ್ನು ನೋಡೋಣ. ಓಕೆ ಮಕ್ಕಳೇ, ಒಂದು ಪದ್ಯವನ್ನು ಆರಂಭ ಮಾಡೋದಕ್ಕಿಂತ ಮೊದಲಿಗೆ ಒಂದು ಚಟುವಟಿಕೆಯನ್ನು ಕೊಡ್ತೀನಿ. ಇಲ್ಲಿ ನಾನು ಒಂದಿಷ್ಟು ಪದಗಳನ್ನು ಕೊಡ್ತೀನಿ, ಅದಕ್ಕೆ ಸಮಾನಾರ್ಥಕವಾಗಿರ್ತಕ್ಕಂಥ ಪದಗಳನ್ನು ಜೋಡಿಸ್ತೀರಾ? ಈ ಚಟುವಟಿಕೆ ಮಾಡಿ ಪದ್ಯದ ಮುಂದುವರಿದ ಭಾಗವನ್ನು ನೋಡೋಣ. ಓಕೆ, ಭೂಮಿ, ಇದಕ್ಕೆ ಸಮಾನಾರ್ಥಕ ಪದ ಯಾವುದು? ಧರೆ, ದಿಗಂತ, ಪಾತಾಳ, ಕಾನನ. ಯಾವುದಾಗ್ಬೋದು? ಸ್ವಲ್ಪ ಯೋಚನೆ ಮಾಡ್ರಿ. ಭೂಮಿಗೆ ನೋಡೋಣ ನೀವು ಸರಿಯಾಗಿ ಕೊಟ್ಟಿದ್ದೀರೋ ತಪ್ಪು ಕೊಟ್ಟಿದ್ದೀರೋ ಅನ್ನೋದನ್ನು ನಾನು ಚೆಕ್ ಮಾಡ್ತೀನಿ. ಸರಿ ಇದ್ದರೆ ಅಲ್ಲೇ ಒಂದು ಕ್ಲಾಪ್ಸ್ ಹಾಕೋತೀರ ನೀವೇ. ಓಕೆ, ಭೂಮಿಗೆ ಸಮಾನಾರ್ಥಕವಾಗಿರ್ತಕ್ಕಂಥ ಪದ ಧರೆ. ಸರಿ, ನೀವೆಲ್ಲರೂ ಸರಿಯಾಗಿ ಹೇಳಿದ್ದೀರಿ, ಹೌದಲ್ಲ? ಸರಿ, ಮುಂದಿನ ನೋಡೋಣ. ಕಣ್ಣು, ಇದಕ್ಕೆ ಸಮಾನಾರ್ಥಕವಾಗಿರ್ತಕ್ಕಂಥ ಪದ ಯಾವುದು ನೋಡೋಣ? ಕರ, ಕರ್ಣ, ಅಧರ ಮತ್ತು ನಯನ. ಯಾವುದಿರ್ಬೋದು ಕಣ್ಣಿಗೆ ಸಮಾನಾರ್ಥಕವಾಗಿರ್ತಕ್ಕಂಥ ಪದ? ಯೋಚನೆ ಮಾಡಿದ್ರಾ? ಉತ್ತರ ನೋಡ್ಕೊಂಡ್ರಾ? ನೋಡೋಣವಾ ನಿಮ್ಮ ಉತ್ತರ ಸರಿ ಇದೆ ಅಂತ. ಸರಿ, ಕಣ್ಣು ಅಂದರೆ ನಯನ. ವೆರಿ ಗುಡ್. ಹಾಗಾದರೆ ಇನ್ನೊಂದು ಪದ ತೃಷೆ. ತೃಷೆ, ಇದಕ್ಕೆ ಸಮಾನಾರ್ಥಕ ಪದ ಏನು? ಹಸಿವು, ಬಡತನ, ಬಾಯಾರಿಕೆ, ದಣಿವು. ಎಷ್ಟು ಸ್ಪೀಡಾಗಿ ಹೇಳ್ತೀರಪ್ಪ. ಇನ್ನೂ ನನ್ನ ಕೊನೆ 4ನೇ ಆಯ್ಕೆ ಬಂದಿಲ್ಲ, ಆಗ್ಲೇ ಹೇಳಿಬಿಟ್ರಿ. ನಿಮ್ಮದು ಉತ್ತರ ನಾನು ನಂಬಲ್ಲ. ನೋಡೋಣ ಸರಿ ಅದನೋ ತಪ್ಪದನೋ ಅನ್ನೋದನ್ನು. ತೃಷೆಗೆ ಸಮಾನಾರ್ಥಕವಾಗಿರ್ತಕ್ಕಂಥ ಪದ ಬಾಯಾರಿಕೆ, ಅಂದರೆ ನೀರಡಿಕೆ. ನನಗೆ ತೃಷೆಯಾಗಿದೆ ಅಂತ ಹೇಳ್ತೀವಲ್ಲ ಹಾಗೆ. ಓಕೆ, ಜಲ, ಜಲದ ಸಮಾನಾರ್ಥಕ ಪದ ಏನು? ಇನ್ನೂ ಆಯ್ಕೆನೇ ಬಂದಿಲ್ಲ, ಹೇಳಿಬಿಟ್ರಪ್ಪ ಆಗಲೇ. ನಾ ಆಯ್ಕೆನೂ ಕೊಟ್ಟೇ ಇಲ್ಲ ಇನ್ನು ನಿಮಗೆ. ಎಷ್ಟು ಜಾಣರಿದ್ದೀರಪ್ಪ, ಎಷ್ಟು ಜಾಣರಿದ್ದೀರಿ. ಬೆಂಕಿ, ನೀರು, ಪುಸ್ತಕ, ಪದಕ. ಜಲಕ್ಕೆ ಸಮಾನಾರ್ಥಕವಾಗಿರ್ತಕ್ಕಂಥ ಪದ ನೀವು ಹೇಳಿದಂತೆ ನೀರು. ಸರಿಯಾಗಿ ಹೇಳಿದ್ರಿ, ಸರಿಯಾಗಿ ಯೋಚನೆಯನ್ನು ಮಾಡಿದ್ರಿ ಮಕ್ಕಳೇ. ಅವರು ಮತ್ತು ನಾವು ಮುಂದುವರಿದ ಭಾಗ. ಹಿಂದಿನ ಅವಧಿಯಲ್ಲಿ ನಾವು 2 ನುಡಿಗಳನ್ನು ನೋಡಿದ್ವಿ, ಟಿ ಯಲ್ಲಪ್ಪ ಅವರು ಬರೆದಿರ್ತಕ್ಕಂಥ ಕವನವನ್ನು. ಸರಿ, ಇವಾಗ ಅವರು ಮತ್ತು ನಾವು ಹಿಂದೆ ಕಲಿತಿರ್ತಕ್ಕಂತಹ, ತಿಳಿದುಕೊಂಡಿರ್ತಕ್ಕಂತಹ ಅವಧಿಯಲ್ಲಿ ಕಲಿತುಕೊಂಡಿರ್ತಕ್ಕಂಥ ಕಲಿಕಾಂಶಗಳು ಏನು? ಹಿಂದಿನ ಅವಧಿಯಲ್ಲಿ ಏನೇನು ಕಲ್ತ್ಕೊಂಡ್ವಿ ನೋಡೋಣವಾ? ಓಕೆ, ಕವಿ ಟಿ ಯಲ್ಲಪ್ಪ ಅವರ ಪರಿಚಯವನ್ನು ಮಾಡ್ಕೊಂಡ್ವಿ, ಹೌದಾ? ಮತ್ತೇನು ಮಾಡ್ಕೊಂಡ್ವಿ?
ಪಾಠ ಪ್ರವೇಶ. ಅವರು ಮತ್ತು ನಾವು ಈ ಒಂದು ಕವನದಲ್ಲಿರ್ತಕ್ಕಂತಹ ಅರ್ಥ ಏನು, ಸಂದೇಶ ಏನು ಅನ್ನೋದನ್ನು ಪಾಠ ಪ್ರವೇಶದಲ್ಲಿ ತಿಳ್ಕೊಂಡ್ವಿ. ಸರಿನಾ? ಆ ನಂತರ ಹೊಸ ಪದಗಳನ್ನು ಅರ್ಥ ಮಾಡ್ಕೊಂಡ್ವಿ. ಮತ್ತೇನು ಮಾಡ್ಕೊಂಡ್ವಿ? ಅವರು ಮತ್ತು ನಾವು ಕವನದಲ್ಲಿನ 2 ನುಡಿಗಳನ್ನು ತಿಳ್ಕೊಂಡ್ವಿ. ಇಷ್ಟು ನಾವು ಹಿಂದಿನ ಅವಧಿಯೊಳಗೆ ಕಲ್ಕೊಂಡಿದ್ವಿ. ಇವತ್ತು ಮುಂದುವರಿದಂತಹ 2 ನುಡಿಗಳನ್ನು ನೋಡೋಣವಾ? ಎಲ್ಲರೂ ಸಿದ್ಧರಾಗಿದ್ದೀರಾ? ಅಂದಂಗ ಆ 2 ನುಡಿಗಳ ಪಾಠ ಹೇಳಿದ ನಂತರ, ಕವನದಲ್ಲಿ 2 ನುಡಿಗಳನ್ನು ಹೇಳಿದ ನಂತರ ನಿಮಗೊಂದು ಮೌಲ್ಯಮಾಪನ ಚಟುವಟಿಕೆ ಮಾಡ್ತೀನಿ. ಸರಿಯಾಗಿ ಉತ್ತರ ಕೊಡಬೇಕು. ನೀವು ಸರಿಯಾಗಿ ಉತ್ತರ ಕೊಡಬೇಕಂದ್ರೆ ಈಗ ಸರಿಯಾಗಿ ತಿಳ್ಕೊಬೇಕು. ಹೌದಲ್ಲ? ಹೌದು ಹೌದು ಹೌದು. ಎಲ್ಲರೂ ಚೆನ್ನಾಗಿ ತಿಳ್ಕೊತೀರಿ. ಸರಿಯಾಗಿ ನೀವು ಈ ಕಡೆ ಗಮನ ಕೊಡ್ರಿ. ಮಕ್ಕಳೇ, ಒಂದು ಕಿರು ಪ್ರಶ್ನೆಯನ್ನು ಕೇಳ್ತೀನಿ. ಈ ಹಿಂದಿನ ಅವಧಿಯಲ್ಲಿ ನೀವೇನು ತಿಳ್ಕೊಂಡಿರಿ ಅನ್ನೋದನ್ನು. ಅವರು ಮತ್ತು ನಾವು ಕವಿತೆಯಲ್ಲಿನ ವ್ಯಕ್ತಿಗಳು ಯಾರು? ಅವರು ಮತ್ತು ನಾವು. ಟಿ ಯಲ್ಲಪ್ಪ ಅವ್ರು ಏನು ಮಾಡಿದರು? 2 ವರ್ಗ 2 ವರ್ಣ ಅಂತ ಹೇಳಿದ್ರಲ್ಲ, ಆ ಅರ್ಥ ಬರೋ ರೀತಿಯಲ್ಲಿ ಅವರು ಮತ್ತು ನಾವು ಕವಿತೆಯಲ್ಲಿನ ವ್ಯಕ್ತಿಗಳು ಯಾರು ಹೇಳ್ರಿ ನೋಡೋಣ. ಯೋಚನೆ ಮಾಡ್ರಿ, ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ಸರಿ, ನೋಡೋಣ ಏನು ಉತ್ತರ ಅಂತ. ನೀವು ಹೇಳಿದ ಸರಿ ಇದೆನಾ? ಶ್ರೀಮಂತರು ಮತ್ತು ದುರ್ಬಲರು, ಇವರ ಮಧ್ಯದಲ್ಲಿ ನಡೆದಿರ್ತಕ್ಕಂತಹ ಇವರ ವ್ಯತ್ಯಾಸ, ಅವರಿಗೆ ಶ್ರೀಮಂತರಿಗೆ ದುರ್ಬಲರಿಗೆ ಇರ್ತಕ್ಕಂಥ ವ್ಯತ್ಯಾಸ, ನೋವು ನಲಿವು, ಇಲ್ಲಿ 2 ವರ್ಗವನ್ನು ಮಾಡಿದರು, ಶ್ರೀಮಂತರು ಮತ್ತು ದುರ್ಬಲರು. ಓಕೆ. ನಂತರ ಟಿ ಯಲ್ಲಪ್ಪ ಅವರು ಬರೆದ ಪ್ರಮುಖ ಕೃತಿಗಳು ಯಾವುವು? ನಾ ಹಿಂದಿನ ಅವಧಿಯೊಳಗೆ ನಿಮಗೆ ಹೇಳಿದ್ದೆ. ನಾನು ಹಿಂದಿನ ಅವಧಿಯೊಳಗೆ ಯಲ್ಲಪ್ಪ ಅವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳನ್ನು ಪರಿಚಯ ಮಾಡಿದ್ದೆ. ಅವ್ರ ಬುಕ್ಸ್ ಕೂಡ ತೋರಿಸಿದ್ದೆ ನಿಮಗೆ. ನೆನಪಿದೆನಾ? ಹೇಳ್ರಿ. ಗುಡ್. ಸರಿ, ನೋಡೋಣ. ಹಂಗಂದ್ರೆ ನೀವು ಹೇಳಿದಂಥ ಉತ್ತರ ಸರಿ ಇದೆನಾ ಅನ್ನೋದನ್ನು ನೋಡೋಣ. ಟಿ ಯಲ್ಲಪ್ಪ ಅವರು ಬರೆದ ಪ್ರಮುಖ ಕೃತಿಗಳು ಯಾವುವೆಂದರೆ 22ರ ಅಳಲು, ಕಡಲಿಗೆ ಕಳಿಸಿದ ದೀಪ, ಚಿಟ್ಟೆ ಮತ್ತು ಜೀವಯಾನ. ಇವು ಏನಂದರೆ ಟಿ ಯಲ್ಲಪ್ಪ ಅವರು ಬರೆದಿರ್ತಕ್ಕಂಥ ಹೊಸ ಕೃತಿಗಳು. ಇನ್ನು ನಾವು ಇವತ್ತೇನು ಮಾಡೋಣ ಅಂದರೆ, ಈ ಮುಂದಿನ 2 ನುಡಿಗಳನ್ನು ಹೇಳೋದಕ್ಕಿಂತ ಪೂರ್ವದಲ್ಲಿ ಅದರಲ್ಲಿ ಬರ್ತಕ್ಕಂತಹ ಹೊಸ ಪದಗಳ ಪರಿಚಯವನ್ನು ಮಾಡ್ಕೊಳ್ಳೋಣವಾ? ಏನೇನಿವೆ ಈ 2 ನುಡಿಗಳಲ್ಲಿ ಹೊಸ ಪದಗಳಂದರೆ? ಕೈ ಚಾಚು. ಕೈ ಚಾಚು ಅಂದರೆ ಬೇಡು ಅಂತ ಅರ್ಥ. ಗೊತ್ತಾಯ್ತಾ? ಕೈ ಚಾಚು ಅಂದರೆ ಬೇಡು. ನಾವು ಯಾರಿಗಾದ್ರೂ ಕೈ ಚಾಚು ಅಂತೀವಲ್ಲ, ಕೊಡಪ್ಪ ನನಗೊಂದಿಷ್ಟು ಅಂತ ಹೇಳ್ತೀವಲ್ಲ, ಇದಕ್ಕೆ ಕೈ ಚಾಚು. ಓಕೆ. ಬರಡು ಅಂದರೆ ನಿಸ್ಸಾರ ಗೊಡ್ಡು. ನಾವು ಹೇಳ್ತೀವಿ ನೋಡ್ರಿ, ಆ ಭೂಮಿ ಬರಡು ಭೂಮಿ, ಏನನ್ನು ಬೆಳೆಯಲ್ಲ, ಎಷ್ಟೇ ನಾವು ಗೊಬ್ಬರ ನೀರು ಕೊಟ್ಟರು ಕೂಡ ಅಲ್ಲಿ ಬೆಳೆ ಬರಲ್ಲ, ಅಂದರೆ ನಿಸ್ಸಾರಗೊಂಡಿರ್ತಕ್ಕಂಥದ್ದು ಗೊಡ್ಡು. ಇದಕ್ಕೆ ನಾವು ಬರಡು ಅಂತ ಹೇಳ್ತೀವಿ. ಬರಡು ಅಂದರೆ ನಿಸ್ಸಾರ ಮತ್ತು ಅಥವಾ ಗೊಡ್ಡು. ಸರಿ, ಶಪಿಸು. ಇದರ ಅರ್ಥ ಏನಂದರೆ ಶಾಪ ಹಾಕು. ಯಾರ್ಯಾದರೂ ಏನನ್ನಾದರೂ ಕೇಳಿದಾಗ ಏನು ಮಾಡ್ತೀವಿ? ಇಲ್ಲ ಅಂದಾಗ ಏನು ಮಾಡ್ತಾರೆ ಅವರು? ಶಪಿಸ್ತಾರೆ ನಮ್ಮನ್ನು. ಅದಕ್ಕೆ ಶಾಪ ಹಾಕು ಅಂತ. ಸರಿ, ಮನುಜ. ಮನುಜ ಅಂದರೆ ನಿಮಗೆ ಗೊತ್ತಿದೆ ಏನದು ಅರ್ಥ? ಮನುಷ್ಯ. ಮನುಜ ಅಂದರೆ ಮನುಷ್ಯ. ಓಕೆ. ಈಗ ನಾವು ಮುಂದಿನ ನುಡಿಗೆ ಬರೋಣ. ಟಿ ಯಲ್ಲಪ್ಪ ಅವರು ಬರೆದಿರ್ತಕ್ಕಂತಹ ಅವರು ಮತ್ತು ನಾವು ಕವನದಲ್ಲಿ ಮುಂದಿನ ಒಂದು ನೋವು, ಅವರು ಅನುಭವಿಸಿರ್ತಕ್ಕಂತಹ ದುಃಖ ಯಾವ ರೀತಿ ಇದೆ, ಆ ಒಂದು ವರ್ಗ ಅನ್ನೋದನ್ನು ನೋಡೋಣ. ಓಕೆ. ಈಗ ಅವರಿಗೆ ಸಾಯುವಾಗ, ಯಾರಿಗೆ? ಶ್ರೀಮಂತರಿಗೆ. ಈಗ ಅವರಿಗೆ ಸಾಯುವಾಗ ಬಾಯಲ್ಲಿ ನೀರು ಬಿಡುವವರಿಲ್ಲ. ಅವರು ಸಾಕಿ ಸಲಹಿದ ಮಕ್ಕಳು ಏನಾಗಿದ್ದಾರೆ? ಬೇರೆ ದೇಶಕ್ಕೆ ಹೋಗಿದ್ದಾರೆ. ಅವಾಗೇನು ಒಂದು ಉನ್ನತ ಸ್ಥಾನದಲ್ಲಿದ್ದರಲ್ಲ ಶ್ರೀಮಂತರು, ಒಂದು ವರ್ಗದವರು, ಅವಾಗ ನಾವು ನೋವಿನಲ್ಲಿದ್ವಿ.
ಈಗ ಅವರಿಗೆ ಏನಾಗಿದೆ, ವಯಸ್ಸಾಗಿದೆ, ಅವರಿಗೆ ಆರೋಗ್ಯ ಕೆಟ್ಟಿದೆ, ಮುಪ್ಪು ಆವರಿಸಿದೆ. ಸಾಯ್ತೀನಂದ್ರೂ ಕೂಡ ಅವರ ಬಾಯಲ್ಲಿ ನೀರು ಹಾಕುವವರಿಲ್ಲ. ಅವರು ಸಾಕಿ ಬೆಳೆಸಿದ್ರಲ್ಲ ಮಕ್ಕಳನ್ನ, ಶ್ರೀಮಂತ ವರ್ಗದವರು, ನನ್ನ ಮಕ್ಕಳು ಇನ್ನೂ ಓದಲಿ, ದೊಡ್ಡವರಾಗಲಿ ಅಂತ ಹೇಳಿ ನಮ್ಮ ದೇಶದಲ್ಲಿ ಶಿಕ್ಷಣ ಅಲ್ಲದೆ ಬೇರೆ ದೇಶಕ್ಕೆ ಕಳಿಸಿ ಶಿಕ್ಷಣ ಕೊಡಿಸಿ ದೊಡ್ಡ ನೌಕರಿ ಮಾಡಿಸಿದ್ರು. ಅವ್ರೇನು ಮಾಡಿದರು, ಇವರನ್ನು ಬಿಟ್ಟು ಬೇರೆ ಕಡೆ ಹೋಗ್ಯಾರ. ಬೇರೆ ಕಡೆ ಹೋಗಿದ್ದಕ್ಕಾಗಿ ಇವತ್ತು ಇವರಿಗೆ ಇಂಥ ಒಂದು ಸ್ಥಿತಿ ಬಂದದಂದ್ರೂ ಕೂಡ, ಸಾಯುವಂಥ ಸ್ಥಿತಿ ಬಂದರೂ ಕೂಡ ಅವರ ಬಾಯಲ್ಲಿ ನೀರು ಹಾಕಲಿಕ್ಕಿಲ್ಲ ಅವ್ರ ಮಕ್ಕಳು. ಈಗ ಅವರಿಗೆ ಸಾಯುವಾಗ ಬಾಯಲ್ಲಿ ನೀರು ಬಿಡುವವರಿಲ್ಲ. ಇವರೇ ಕಳಿಸಿದ್ದಲ್ಲ, ಅದೇ ಹೇಳಿದ್ರಲ್ಲ ಲೇಖಕರು, ಮಾಡಿದ್ದುಣ್ಣೋ ಮಾರಾಯ. ತಾವೇ ಕಳಿಸಿದರು ಮಕ್ಕಳನ್ನ, ಇವಾಗ ಅದರ ಸುಖವನ್ನು ಉಣ್ತಾರ. ಬಾಯಲ್ಲಿ ನೀರು ಬಿಡುವವರಿಲ್ಲ. ಅವರು ಸಾಕಿದ ಸಲಹಿದ ಮಕ್ಕಳು ಆಕಾಶದಲ್ಲಿ ಹಾರಿ ದೂರ ದೇಶ ಸೇರಿದ್ದಾರೆ. ಏನು ಮಾಡಿದ್ರು ಅವರು? ಮಕ್ಕಳನ್ನ ಕಳಿಸಿಬಿಟ್ರಿ ಇವರು. ನನ್ನ ಮಗ ಆ ದೇಶದಾಗಿರಲಿ ಈ ದೇಶದಾಗಿರಲಿ ಅಂತಂದು. ಯಾಕೆ ಇಲ್ಲಿ ಇರಬಾರ್ದಿತ್ತಾ? ಅನುಭವಿಸ್ಬೇಕಲ್ಲ. ಅದಕ್ಕೆ ಏನಾಗಿದೆ ಅಂದರೆ, ನಾವು ಸುಖವಾಗಿದ್ದೀವಿ, ನಮ್ಮ ಮಕ್ಕಳು ನಾವು ಎಲ್ಲರೂ ಒಟ್ಟಿಗೆ ಇದ್ದೀವಿ. ಆದರೆ ಈ ಒಂದು ವರ್ಗ ಏನಿತ್ತಲ್ಲ, ಶ್ರೀಮಂತ ವರ್ಗ, ಇವ್ರು ಏನು ಮಾಡಿದ್ರು ಅಂದರೆ ತಮ್ಮ ಮಕ್ಕಳಿಗೆ ಬೇರೆ ದೇಶಕ್ಕೆ ಕಳಿಸಿಬಿಡಿದ್ರು. ಈಗ ಅವರು ಆಕಾಶದಲ್ಲಿ ಹಾರಿ ಅಂದರೆ ವಿಮಾನಲ್ಲಿ ಹೋಗಿ ದೂರ ಯಾವ್ಯಾವುದೋ ದೇಶದಲ್ಲಿದ್ದಾರೆ. ಅವರು ತಂದೆ ತಾಯಿಗೆ ಇಂಥ ಒಂದು ಸ್ಥಿತಿ ತಲುಪಿದ್ದಾರೆ ಅಂದರೂ ಕೂಡ ಅವ್ರು ಬರ್ತಾ ಇಲ್ಲ. ನಾಳೆ ಇವರು ಸಾವು ಸಮೀಪ ಬಂದರೂ ಕೂಡ ಮಕ್ಕಳು ಬರುವಂಥ ಭರವಸೆ ಇಲ್ಲ. ಇಷ್ಟೊಂದು ನೋವನ್ನು ಇವರು ಅನುಭವಿಸ್ಲಿಕ್ಕತ್ತಿದ್ದಾರೆ. ಆಕಾಶದಲ್ಲಿ ಹಾರಿ ದೂರ ದೇಶ ಸೇರಿದ್ದಾರೆ. ಅವರ ನೆನಪಿನಲ್ಲಿಯೇ ಇವರು ಕಣ್ಣೀರು ಸುರಿಸುತ್ತಾ ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ. ನೋಡ್ರಿ, ಎಷ್ಟು ನೋವಿದೆಯಲ್ಲ, ಎಷ್ಟು ನೋವಿದೆ ನೋಡ್ರಿ. ಅದಕ್ಕೆ ಮಾಡಿದ್ದುಣ್ಣೋ ಮಾರಾಯ. ಹೌದಾ? ಆ ಒಂದು ನುಡಿಗಟ್ಟಿನ ಅರ್ಥವನ್ನು ಮರ್ತು ಬಿಟ್ಟಿವಿ ನಾವು. ಈ ಮಕ್ಕಳನ್ನೇನು ಮಾಡಿದ್ರು, ಬೇರೆ ದೇಶಕ್ಕೆ ಕಳಿಸಿಬಿಟ್ರು. ಮುಂದೊಂದು ದಿವಸ ನಮಗೆ ಅವರ ಅವಶ್ಯಕತೆ ಇದೆ, ಅವರು ನಮಗೆ ಊರ್ಗೋಲಾಗುತ್ತಾರೆ, ಮುಪ್ಪಿನ ಸಮಯದಲ್ಲಿ ಸಾಯುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿ ಇರ್ತಾರೆ ಅನ್ನೋದನ್ನು ಮರೆತು ಬಿಟ್ರು. ಮಕ್ಕಳನ್ನ ಕಳಿಸಿಬಿಟ್ರು. ಶಕ್ತಿ ಇದ್ದಾಗ ಹೇಗೋ ಇದ್ದರು. ಇವಾಗ ಏನಾಗಿದೆ, ಮುಪ್ಪು ಆವರಿಸಿದೆ, ಸಾವು ಸಮೀಪಿಸಿದೆ. ಇಂಥ ಸಂದರ್ಭದಲ್ಲಿ ಏನಂದರೆ, ಆಕಾಶದಲ್ಲಿ ಹಾರಿ ದೂರ ದೇಶ ಸೇರಿದ್ದಾರೆ. ಅವರ ನೆನಪಿನಲ್ಲಿ ಇವರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಏನು ಮಾಡಿದ್ದಾರೆ ಅಂದರೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ನನ್ನ ಮಕ್ಕಳಿಲ್ಲಲ್ಲ, ಇಷ್ಟು ಮಕ್ಕಳಿದ್ರೂ ಕೂಡ ನನ್ನ ಇವತ್ತಿನ ಇಂಥ ಸಂದರ್ಭದಲ್ಲಿ ಇವ್ರು ಇಲ್ಲಲ್ಲ ಅಂತಕ್ಕಂಥ ನೋವನ್ನು ಪಡ್ಲಿಕ್ಕೆತ್ತಾರ. ನೆನೆಸ್ಕೊಳ್ತಾರ ಅವ್ರನ್ನೆಲ್ಲ. ಕಣ್ಣೀರು ಬರ್ತದ, ಕಣ್ಣೀರು ಬರ್ತಾ ಇದೆ ಅವ್ರ ಕಣ್ಣಲ್ಲಿ. ಇವರು ಕಣ್ಣೀರು ಸುರಿಸುತ್ತಾ ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ. ಎಷ್ಟು ದಿವಸ ಕಣ್ಣು ಬತ್ತಿ ಹೋಗಿಬಿಟ್ಟ ಇವರು. ಇವತ್ತಿನಿಂದ ಅಲ್ಲ ಸುರಿಸ್ತಾ ಇರೋದು, ಎಷ್ಟೋ ದಿನಗಳಿಂದ ಮಕ್ಕಳಿಗೆ ಹಪಹಪಿಸ್ತಿದ್ದಾರೆ. ಯಾವಾಗ ಬರ್ತಾರೆ ನನ್ನ ಮಕ್ಕಳು, ಯಾವಾಗ ಅವ್ರು ನಾನು ನೋಡ್ತೀನಿ, ನನ್ನ ಅವರು ಯಾವಾಗ ನೋಡ್ತಾರ, ಮೊಮ್ಮಕ್ಕಳು ಯಾವಾಗ ಬರ್ತಾರ ಅಂತಂದು ಕಾಯ್ತಾ ಇದ್ದಾರೆ. ಸಾಕಷ್ಟದ ಆಸ್ತಿ ಇದೆ, ಅನ್ನ ಇದೆ, ಅಕ್ಕಿ ಇದೆ, ಎಲ್ಲ ಇದೆ. ಆದರೆ ಮನಸ್ಸಿಗೆ ತೃಪ್ತಿ ಕೊಡ್ತಕ್ಕಂತಹ ಮಕ್ಕಳ ಪ್ರೀತಿ ಪ್ರೇಮ, ಇವರು ಆ ಒಂದು ಪ್ರೀತಿ ಪ್ರೇಮದಿಂದ ಇವರೆಲ್ಲರೂ ಏನಾಗಿದ್ದಾರೆ ಅಂದರೆ ತಂದೆ ತಾಯಿಯಂದಿರು ವಂಚಿತರಾಗಿದ್ದಾರೆ. ಆ ಕಾರಣಕ್ಕಾಗಿ ಏನು ಹೇಳ್ತಾರೆ ಅಂದರೆ, ಆಕಾಶದಲ್ಲಿ ಹಾರಿ ದೂರ ದೇಶ ಸೇರಿದ್ದಾರೆ. ಇವ್ರ ಮಕ್ಕಳು ಆಕಾಶದಲ್ಲಿ ಹಾರಿ ವಿಮಾನದ ಮೂಲಕ ಹೋಗಿ ಬೇರೆ ದೇಶದಲ್ಲಿ ಉದ್ಯೋಗಕ್ಕೋ ಶಿಕ್ಷಣಕ್ಕೋ ಯಾವುದಕ್ಕೋ ದೂರ ದೇಶದಲ್ಲಿದ್ದಾರೆ. ಬರ್ಲಿಕ್ಕಾಗ್ತದೆ ಬೇಗ. ಬೇರೆ ದೇಶದಲ್ಲಿದ್ದರೆ, ಇದೇ ನಮ್ಮ ದೇಶದೊಳಗಿದ್ರೆ ಅಥವಾ ನಮ್ಮ ಸುತ್ತಮುತ್ತಲು ಬೇರೆ ಹಳ್ಳಿಗಳಲ್ಲಿ ನಗರಗಳಲ್ಲಿದ್ದರೆ ಬೇಗ ಬಂದು ತಂದೆ ತಾಯಿಯನ್ನು ನೋಡ್ಕೊಳ್ಬೋದು. ಆದರೆ ಬೇರೆ ದೇಶದವರಿದ್ದರು ಬರ್ಲಿಕ್ಕಾಗ್ತದ? ಆಗಲ್ಲ. ಆಕಾಶದಲ್ಲಿ ಹಾರಿ ದೂರ ದೇಶ ಸೇರಿದ್ದಾರೆ. ಅವರ ನೆನಪಿನಲ್ಲಿ ನನ್ನ ಮಕ್ಕಳು ಹಂಗಿದ್ರು, ನನ್ನ ಮಕ್ಕಳು ಹಿಂಗಿದ್ರು ಅಂತಕ್ಕಂಥ ಒಂದು ನೆನಪನ್ನು, ಆ ನೆನಪಿನಲ್ಲಿಯೇ ಈ ಮುದಿ ಜೀವಗಳು ಅಂದರೆ ವಯಸ್ಸಾದಂಥವರು, ವಯೋವೃದ್ಧರು, ಜೀವನದ ಸಂಧ್ಯಾಕಾರದಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಏನು ಮಾಡ್ಲಿಕ್ಕಿತ್ತಾರ,
ಅವರ ನೆನಪಿನಲ್ಲಿಯೇ ಇವರು ಕಣ್ಣೀರು ಸುರಿಸುತ್ತಾ ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ. ಇನ್ನೇನಪ್ಪ ಬರೋದಿಲ್ಲ, ನಮ್ಗೆ ಸಮೀಪವಾಯಿತು, ನಮ್ಮ ಬದುಕು ಮುಗಿಯುವ ಹಂತಕ್ಕೆ ಬಂದರೂ ಕೂಡ ನಮ್ಮ ಮಕ್ಕಳು ಬರೋದಿಲ್ಲ ಅಂತ ಹೇಳಿ ಪಾತಾಳಕ್ಕೆ ಹೋಗಿದ್ದಾರೆ. ಅಂದರೆ ಅಂತರಾಳಕ್ಕೆ ಹೋಗಿದ್ದಾರೆ, ಭೂಮಿಯ ಆಳಕ್ಕೆ ಹೋಗಿದ್ದಾರೆ. ಓಕೆ, ಮುಂದೇನು ಹೇಳ್ತಾರೆ ಟಿ ಯಲ್ಲಪ್ಪ ಅವರು ಅಂದರೆ, ನಮಗೇನಾದರೂ ಕೊಡುತ್ತಲೇ ನಮ್ಮಗಳ ಜೀವ ಮಾನ ಪ್ರಾಣಗಳನ್ನು ಉಳಿಸಿದ ಅವರು ನಾವು ಶಪಿಸುವುದು ತರವಲ್ಲ. ಹಾ 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 ಹಾ, ಎಂಥ ಅದ್ಭುತ! ಇದೇ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು. ನೋಡಿ ಏನು ಹೇಳ್ತಾರೆ, ಇದರ ಅರ್ಥ ಏನಂದರೆ, ನಮಗೇನೋ ಹುಳು ಬಿದ್ದದ್ದು ಅಳಿಸಿದ್ದು ಯಾವುದನ್ನು ಕೊಟ್ಟರವ್ರು ಹಿಂದೆ, ಆದರೆ ಅದರದ್ದು ನೋವು ನಮಗಿಲ್ಲ. ಯಾಕಂದರೆ ಅಂಥ ಸ್ಥಿತಿನೇ ನಮ್ಮದು ಆ ರೀತಿ ಇತ್ತು. ಆ ಸಂದರ್ಭದಲ್ಲಿ ನಮ್ಮನ್ನು ಅದನ್ನೇ ತಿಂದು ನಾವು ಇಲ್ಲಿವರೆಗೆ ಬದುಕನ್ನು ನಡೆಸಿದ್ದೀವಿ. ನಮ್ಮ ಜೀವ ಹಿಡಿಲಿಕ್ಕೆ ಆ ಅನ್ನ ಕಾರಣ ಆಗಿತ್ತು. ಹಾಗಾಗಿ ನಮಗೇನಾದರೂ ಕೊಡುತ್ತಲೇ ಯಾವುದೋ ಒಂದನ್ನು, ಕೆಟ್ಟದ್ದನ್ನು, ತಮಗೆ ಬೇಡವಾದದ್ದನ್ನು, ಎಂಥದ್ದೋ ಒಂದನ್ನು ನಮಗೆ ಕೊಡುತ್ತಲೇ ನಮ್ಮಗಳ ಜೀವ ಉಳಿಸಿದರು, ಮಾನ ಉಳಿಸಿದರು, ಪ್ರಾಣ ಉಳಿಸಿದರು. ಹೌದಾ? ಅನ್ನ ಕೊಟ್ಟು, ನೀರು ಕೊಟ್ಟು ಜೀವ ಉಳಿಸಿದರು. ಬಟ್ಟೆ ಹರಿದಂಥ ಅಂತಿಂಥ ಬಟ್ಟೆಗಳನ್ನು ಕೊಟ್ಟು ಮಾನ ಉಳಿಸಿದರು. ನಮಗೇನೋ ಒಂದು ಇರಲಿಕ್ಕೆ ಅನುಕೂಲತೆ ಮಾಡಿಕೊಟ್ಟು ಮುರುಕ ಹರಕ ಯಾವುದೋ ಒಂದು ವಾಸ್ತವಿಕ ವಸತಿಯನ್ನು ಕೊಟ್ಟು ನಮ್ಮ ಪ್ರಾಣ ಉಳಿಸಿದರು. ಹೀಗಾಗಿ ಅವರ ಮೇಲೆ ನಮಗೆ ಸಿಟ್ಟಿಲ್ಲ, ನಮಗೆ ದ್ವೇಷ ಇಲ್ಲ, ನಾವು ಅವ್ರನ್ನ ಎಂದೂ ಶಪಿಸುವುದಿಲ್ಲ. ಹಾಗಾಗಿ ನಮಗೇನಾದರೂ ಕೊಡುತ್ತಲೇ ನಮ್ಮಗಳ ಜೀವ ಮಾನ ಪ್ರಾಣಗಳ ಉಳಿಸಿದ ಅವರ ನಾವು ಶಪಿಸುವುದೂ ತರವಲ್ಲ. ಯಾಕಂದರೆ ಮಾನವನೆದೆ ಬರಡೇನಲ್ಲ, ನಮ್ಮ ಎದೆ ಏನದಲ್ಲ, ಮನುಷ್ಯನ ಎದೆ, ಅದರಲ್ಲಿ ಬರಡಲ್ಲ, ಅದು ಅಂದರೆ ನಿಸ್ಸಾರ ಅಲ್ಲ, ಗೊಡ್ಡು ಅಲ್ಲ, ಅದರಲ್ಲಿ ಪ್ರೀತಿ ಪ್ರೇಮಗಳು. ಆ ಪ್ರೀತಿ ಪ್ರೇಮಗಳನ್ನು ನಾವಿವತ್ತು ಹಂಚಿಕೊಳ್ಳೋಣ ಅವ್ರ ಜೊತೆಗೆ. ಮಕ್ಕಳನ್ನು ಎಲ್ಲೋ ದೂರ ದೇಶಕ್ಕೆ ಕಳಿಸ್ಬಿಟ್ಟಾರ, ಮಕ್ಕಳಿಲ್ಲದೆ ಇಲ್ಲೇ ವಿಲ ಒದ್ದಾಡ್ತಾರವರು. ಅಂಥ ಸಂದರ್ಭದಲ್ಲಿ ನಮಗೆ ಹಿಂದೆ ಏನನ್ನೋ ಕೊಟ್ಟಿದ್ರಲ್ಲ, ಅದರಿಂದ ನಾವು ಜೀವ ಮಾನ ಪ್ರಾಣ ಉಳಿಸ್ಕೊಂಡಿವಲ್ಲ, ಅವರನ್ನು ಎಂಥದ್ದು ಕೊಟ್ರಲ್ಲ ಇವ್ರು ನಮಗೆ ಅಂತಂದು ಅವ್ರನ್ನ ಶಪಿಸೋದಲ್ಲ, ಶಪಿಸುವುದರ ಬದಲು ನಾವು ಅವರಿಗೆ ಸಹಕಾರವನ್ನು ಕೊಡೋಣ, ಪ್ರೀತಿಯನ್ನು ಹಂಚೋಣ, ಪ್ರೇಮದಿಂದ ಮೆರೆಯೋಣ ಅಂತಂದು ಟಿ ಯಲ್ಲಪ್ಪ ಅವರು ಏನು ಹೇಳ್ತಾರೆ ಅಂದರೆ, ನಾವು ಶಪಿಸುವುದು ತರವಲ್ಲ, ಮಾನವನೆದೆ ಬರಡೇನಲ್ಲ. ಏನಿದೆ ಮಾನವನೆದೆಯಲ್ಲಿ? ನೋಡ್ರಿ ಚಿತ್ರ ಏನಿದೆ, ಚಿತ್ರ ಏನದು? ದವಸ ಧಾನ್ಯ ತುಂಬಿರ್ತಕ್ಕಂಥ ಕಣಜ ಅದು. ಇದನ್ನು ನೋಡಿದಾಗ ಏನು ಅನಿಸ್ತದೆ ಅಂದರೆ, ಅದು ತುಂಬ ಧಾನ್ಯಗಳನ್ನು ತುಂಬಿಟ್ಟಿರ್ತಾರೆ. ಮಲೆನಾಡು ಪ್ರದೇಶದಲ್ಲಿ, ಆ ನಂತರ ನೀರಾವರಿ ಪ್ರದೇಶದಲ್ಲಿ ತಾವು ಬೆಳೆದಂಥ ಭತ್ತವನ್ನು ಏನು ಮಾಡ್ತಾರೆ ಅಂದರೆ ಇದರಲ್ಲಿ ರಕ್ಷಣೆ ಮಾಡಿರ್ತಾರೆ. ಎಂಥ ಸಂದರ್ಭದಲ್ಲಿ ಹೋಗಿ ಅದನ್ನು ಓಪನ್ ಮಾಡಿದ್ರು ತೆರೆದ್ರು ಕೂಡ ನಮಗೆ ಅನ್ನ, ಧಾನ್ಯ, ಅಕ್ಕಿ, ಭತ್ತ ಇವೆಲ್ಲದ ಅದರಲ್ಲಿ ಸಿಗ್ತಿರ್ತದೆ. ಹೌದಾ? ಹಾಗೆ ಈ ಒಂದು ಕಣಜವನ್ನು ಮಾನವನೆದೆಗೆ ಕವಿಗಳು ಹೋಲಿಸಿದ್ದಾರೆ. ಟಿ ಯಲ್ಲಪ್ಪ ಅವರು ಎಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂತಹ ಒಂದು ಸಾಲುಗಳನ್ನು ಹೇಳಿದ್ದಾರೆ ಅಂದರೆ, ಈ ಕಣಜವನ್ನು ಮಾನವನ ಎದೆಗೆ ಜೋಡಣೆ ಮಾಡ್ಯಾರ. ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜ. ಮಾನವನೆದೆ ಬರಡಲ್ಲ, ಅವನ ಎದೆ ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜ, ಹಂಚಿ ಉಟ್ಟುಣ್ಣುವ. ಒಬ್ಬರಿಗೊಬ್ಬರು ನಮ್ಗೆ ಎಷ್ಟೇ ಇರಲಿ, ಎರಡು ತುತ್ತಿನಲ್ಲಿ ಒಂದು ತುತ್ತು, ಅವ್ರಿಗೊಂದು ತುತ್ತು ನಮಗೊಂದು ತುತ್ತು. ಹೌದಾ? ಒಬ್ಬರಿಗೊಬ್ಬರು ಹಂಚ್ಕೋಬೇಕು. ಇದೆಲ್ಲ ಭಗವಂತ ಕೊಟ್ಟಿರುವಂಥದ್ದು ಅಷ್ಟು ನಂದೇ ಅನ್ನೋದನ್ನು ಬಿಡಬೇಕು. ಯಾವುದನ್ನು ಒಯ್ಯಲ್ಲ, ನಾವು ಎಲ್ಲದನ್ನೇ ಇಲ್ಲೇ ಬಿಟ್ಟು ಹೋಗ್ತೀವಿ. ಉಳಿದೆಲ್ಲ ಸಕಲ ಜೀವರಾಶಿಗಳೆಲ್ಲ ಯಾವ ರೀತಿ ತಾವು ಬದುಕನ್ನು ನಡೆಸ್ತಾವೋ, ಒಂದು ಆ ಹೊತ್ತಿಗಾಗಿ ಅನ್ನಕ್ಕಾಗಿ ಎಷ್ಟು ಅವು ಪರಿತಪಿಸ್ತಾವೋ, ಆ ಅನ್ನ ಸಿಕ್ಕಾಗ ಸಂತೃಪ್ತಿಯನ್ನು ಹೊಂದ್ತಾವೆ. ನಾಳಿದು ನಾಳೆ ಚಿಂತೆ, ಇವತ್ತಿಂದ ಇವತ್ತಿನ ಚಿಂತೆ. ಹಾಗೆ ಮನುಷ್ಯನಿಗೆ ಮಾತ್ರ ಅದಿರಲ್ಲ. ಇವತ್ತು ಊಟ ಮಾಡಿದರೆ ನಾಳೆ ಬೇಕು, ನಾಡಿದ್ದು ಬೇಕು, ನನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಅಂತಕ್ಕಂತಹ ಒಂದು ಏನಂದ್ರೆ ನಮ್ಮ ದುಃಖವನ್ನೇ ನಾವೇ ತುಂಬಿಕೊಳ್ತಕ್ಕಂಥ ಒಂದು
ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಹಂಚಿ ಉಣ್ಣುವಂತಹ ಸ್ವಭಾವ ನಮ್ಮಲ್ಲಿ ಬರಬೇಕು. ಹೇಳ್ತಾರ ಕವಿಗಳು ಏನಂದರೆ, ಪ್ರೀತಿ ಪ್ರೇಮಗಳು ದವಸ ತುಂಬಿದ ಕಣಜ. ಮಾನವನೆದೆ ಇವಾಗ ನೋವಿನಲ್ಲಿದ್ದಾರಲ್ಲ ಶ್ರೀಮಂತರು, ಮೇಲ್ವರ್ಗದವರು, ಅಥವಾ ಒಂದು ಶೋಷಣೆಗೆ ಒಳಗೆ ಪಟ್ಟಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಬೇರೆ ಒಂದು ತಂಡ ಏನಿದೆಯಲ್ಲ, ಅವರು ನೋವಿನಲ್ಲಿದ್ದಾರೆ. ಈಗ ಅವರ ಪ್ರೀತಿ ಪ್ರೇಮಗಳನ್ನು ನಾವು ಗುಣಪಡಿಸ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಯಾಕಂದರೆ ಅವರು ಕೊಟ್ಟಿದ್ದನ್ನು ನಾವು ತಿಂದು ಜೀವ ಮಾನ ಪ್ರಾಣವನ್ನು ಉಳಿಸ್ಕೊಂಡಿವಿ. ಹಾಗಾಗಿ ಅವ್ರನ್ನ ಶಪಿಸ್ತಿಲ್ಲ. ನಮ್ಮ ಎದೆ ಏನು ಬರಡಲ್ಲ, ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜ ಅದು. ಹೀಗಾಗಿ ಏನಂದರೆ ಹಂಚಿ ಉಟ್ಟುಣ್ಣುವ ಸುಖದ ನಿಜ. ನೋಡ್ರಿ, ಹಂಚಿ ಉಂಡ್ರೆ ಅದರಲ್ಲಿ ಇರ್ತಕ್ಕಂಥ ಸೌಭಾಗ್ಯ, ಸುಖ, ಸಂತೋಷ, ನೆಮ್ಮದಿ, ಪ್ರೀತಿ, ಎಂಥ ಒಂದು ವೈಭವ ಅಂತೀರಿ ನೀವು. ಹಂಚಿಕೊಂಡು ಊಟ ಮಾಡಿದರೆ ಅದರಲ್ಲಿ ಇರ್ತಕ್ಕಂಥ ಖುಷಿನೇ ಬೇರೆ. ನನ್ನಷ್ಟಕ್ಕೆ ನಾನೇ ಊಟ ಮಾಡೋದು, ನನ್ನಲ್ಲಿ ಇರುವಂಥದ್ದನ್ನು ಮತ್ತೊಬ್ಬರಿಗೆ ಕೊಡೋದು. ನೀವು ನಿಮ್ಮ ಶಾಲೆಯಲ್ಲಿ ಮಾಡ್ತಿರ್ತೀರಿ ಇಂಥವುಗಳನ್ನು. ಏನಂದರೆ ಯಾರಾದರೂ ಟಿಫಿನ್ ಬಾಕ್ಸ್ ತಂದಿದ್ದಿಲ್ಲ ಅಂದರೆ, ಬುತ್ತಿ ತಂದಿದ್ದಿಲ್ಲ ಅಂದರೆ, ಊಟ ತಂದಿದ್ದಿಲ್ಲ ಅಂದರೆ, ಯಾವುದೇ ಕಾರಣದಿಂದ ಅಥವಾ ಸಮಯದ ಅಭಾವದಿಂದ ಈ ರೀತಿ ಬಂದಾಗ ಏನಾಗುತ್ತೆ ಅಂದರೆ, ನಿಮ್ಮ ಊಟದಲ್ಲಿ ಅರ್ಧ ಭಾಗವನ್ನು ಕೊಡ್ತೀರಿ. ಅವಾಗ ನಿಮಗೇನಾದರೂ ಹಸಿವೆ ಅನಿಸುತ್ತಾ ಅಥವಾ ಹೊಟ್ಟೆ ತುಂಬಿಲ್ಲ ಅನ್ನಿಸ್ತದ? ಇಲ್ಲ. ಯಾಕನ್ನಿಸಲ್ಲ ಅಂದರೆ ಅಲ್ಲಿ ನಿಮ್ಮ ಎದೆಯಲ್ಲಿ ಪ್ರೀತಿ ಪ್ರೇಮ ತುಂಬಿಕೊಂಡಿರ್ತದೆ. ನನ್ನ ಸ್ನೇಹಿತನಿಗೆ ನಾನು ಊಟ ಕೊಟ್ಟನಲ್ಲ, ನನ್ನ ನಂಬಿದಂಥವರಿಗೆ ನಾನು ಸಹಾಯ ಮಾಡಿನಲ್ಲ ಅಂತಕ್ಕಂಥ ಒಂದು ಪ್ರೀತಿ ನಿಮ್ಮಲ್ಲೇ ಕವಲೊಡೆದಿರ್ತದೆ. ಹಾಗಾಗಿ ಅದು ನಿಮ್ಮ ಹೊಟ್ಟೆಯನ್ನು ತುಂಬಿಸಿರ್ತದೆ. ಅದೇ ರೀತಿ ನೋಡ್ರಿ, ನೀವು ಯಾರಾದರೂ ನಿಮ್ಮ ಸ್ನೇಹಿತ ಶಾಲೆಯಲ್ಲಿ ಇವತ್ತು ಊಟ ತಂದಿಲ್ಲ ಅಂತ ಹೇಳಿ ಮೂಲೆಯಲ್ಲಿ ಕೂತ್ಕೊಂಡಾಗ ಅವನ ಎದುರಿಗೆ ಕೂತ್ಕೊಂಡು ನೀವು ಊಟ ಮಾಡ್ತೀರಾ? ಒಬ್ಬರೇ ಹೊಟ್ಟೆ ತುಂಬ್ತದ? ನೀವೆಂಥ ಭಕ್ಷ್ಯ ಭೋಜ್ಯಗಳನ್ನು ತಂದಿದ್ರು ಕೂಡ ನಿಮಗೆ ಹೊಟ್ಟೆ ತುಂಬಲ್ಲ. ಯಾಕಂತಂದರೆ ನಿನ್ನ ಸ್ನೇಹಿತನ ಹೊಟ್ಟೆ ಹಸಿದಿದೆ. ಹಾಗೇನಂದರೆ ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜ ಹಂಚಿ ಉಟ್ಟುಣ್ಣುವ ಸುಖದ ನಿಜ ತಿಳಿಯಬೇಕಿದೆ ಮನುಜ. ಯಾಕೆ ತಿಳಿಲಿಲ್ಲಪ್ಪ ಮೊದಲೇ ನಿನಗಿದ? ಯಾಕೆ ತಿಳಿಲಿಲ್ಲ? ನಿನಗೆ ಆ ಭಗವಂತ ಎಷ್ಟೆಲ್ಲ ಕೊಟ್ಬಿಟ್ಟಿದ್ನಲ್ಲ, ಎಷ್ಟೆಲ್ಲ ಶ್ರೀಮಂತಿಕೆಯನ್ನು ಕೊಟ್ಟನಲ್ಲ, ಮನೆ ತುಂಬೆಲ್ಲ ದವಸ ಧಾನ್ಯ, ಭತ್ತ, ಎಲ್ಲ ಧಾನ್ಯಗಳು ತುಂಬಿಕೊಂಡಿದ್ದೆಲ್ಲ. ಸ್ವಾಮಿ, ನಮಗೆ ಹಸಿವಾಗಿದೆ, ನಮ್ಮ ಮಕ್ಕಳು ಹಸಿದಿವೆ ಅಂತ ನಿನ್ನ ಮನೆ ಬಾಗಿಲಿಗೆ ಬಂದಾಗ ನೀನು ಹಂಚಿಕೊಳ್ಳಿಲ್ಲಲ್ಲ. ಎಂಥದ್ದು ಕೊಟ್ಟು ನಮಗೆ? ಹುಳು ಬಿದ್ದಿರ್ತಕ್ಕಂಥ ಅಕ್ಕಿ, ಹರಿದಂಥ ಬಟ್ಟಿ, ಮತ್ತಿನ್ನೇನು ಹಳಸಿ ಹೊರಗೆ ಚೆಲ್ಲಬೇಕಾಗಿರ್ತಕ್ಕಂಥ ಅನ್ನವನ್ನು ಕೊಟ್ಟಲ್ಲ. ನಾವೇನಾದರೂ ಅಂದ್ವಾ ಅಥವಾ ಬೇಡ ಅಂದ್ವಾ? ಇಲ್ಲ, ಅದನ್ನೇ ತಿಂದ್ವಿ. ನಾವು ಅದನ್ನು ತೊಗೊಂಡು ಏನು ಮಾಡಿದ್ವಿ ಗೊತ್ತಾ? ತಂದೆ ತಾಯಿಗಳಿಗೆ, ಅಣ್ಣನ ತಮ್ಮಂದರಿಗೆ, ಮಕ್ಕಳ ಜೊತೆಗೆ ಹಂಚಿಕೊಂಡು ತಿಂದೀವಿ ಅದನ್ನು ನಾವು. ಹೀಗೆ ಯಾವನದನ್ನು ನಾವು ಹಂಚಿಕೊಂಡು ತಿಂತೀವೋ ಅದು ಸುಖವಾದ ನಿಜವಾಗಿರ್ತಕ್ಕಂಥ ಪ್ರೀತಿ. ಹಾಗಾಗಿ ಇಲ್ಲೇ ಟಿ ಯಲ್ಲಪ್ಪ ಅವರು ಏನು ಹೇಳ್ತಾರೆ ಅಂದರೆ, ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜ ಹಂಚಿ ಉಟ್ಟುಣ್ಣುವ ಸುಖದ ನಿಜ ತಿಳಿಯಬೇಕಿದೆ ಮನುಷ್ಯ. ಇದನ್ನೆಲ್ಲರೂ ಪ್ರತಿಯೊಬ್ಬರು ತಿಳ್ಕೋಬೇಕು. ಹಂಚಿಕೊಂಡ್ರೆ ಎಂಥ ಒಂದು ಹೊನ್ನು ಸಿಕ್ಕಂಗಾಗ್ತದ ಅನ್ನೋದನ್ನು. ಓಕೆ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ಮೌಲ್ಯಮಾಪನವನ್ನು ಮಾಡ್ತೀನಿ. ಸರಿಯಾಗಿ ಉತ್ತರ ಹೇಳ್ತೀರಲ್ಲ? ಏನಪ್ಪ ಹಾಗಾದರೆ ಚಟುವಟಿಕೆ ನಮ್ದು ಇವತ್ತ? ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕು. ಸರಿ, ನಾವು ತಿನ್ನುವುದಕ್ಕೆ ಅನ್ನ ಕೇಳಿದರೆ ಉಳ್ಳವರು ಕೊಟ್ಟಿದ್ದು ಏನು? ಹಿಂದಿನ ಅವಧಿಯಲ್ಲಿ ಹೇಳಿರ್ತಕ್ಕಂತಹ ಮೊದಲನೆಯ ನುಡಿಯಲ್ಲಿ ಬಂದಿರುವಂಥದ್ದು. ನಾವು ತಿನ್ನುವುದಕ್ಕೆ ಉಳ್ಳವರನ್ನು ಅನ್ನ ಕೇಳಿದ್ದೇವೆ, ಹೊಟ್ಟೆ ಹಸಿದಿದೆ. ಓಕೆ, ಉತ್ತರ ಬಂತು. ನಾವು ತಿನ್ನುವುದಕ್ಕೆ ಅನ್ನ ಕೇಳಿದರೆ ಉಳ್ಳವರು ನಮಗೆ ಕೊಟ್ಟಿದ್ದು ಹುಳ ಬಿದ್ದ ಅಕ್ಕಿ. ಅವ್ರೇನು ಕೊಟ್ಟರು? ನಮಗೆ ಹುಳ ಬಿದ್ದ ಅಕ್ಕಿ ಕೊಟ್ಟರು. ಸರಿ, ಈ ರೀತಿ ಅಕ್ಕಿ
ತಿನ್ನಲಿಕ್ಕೆ ಯೋಗ್ಯ ಇರಲಾದಂಥದ್ದು. ಬಡವರು ಏನು ಮಾಡಿದ್ರು ಇದನ್ನು? ಹುಳವನ್ನು ಆರಿಸಿ ದೇವರಿಗೆ ಕೊಟ್ಟರು. ತಗೋ ಭಗವಂತ ನೀನೇ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹುಳ ಬಿದ್ದ ಅನ್ನವನ್ನು ಶೋಷಿತರು ಹೇಗೆ ಬಳಸಿಕೊಂಡರು? ಅಯ್ಯೋ, ಉತ್ತರ ಒಂದೇ ಪ್ರಶ್ನೆಯಲ್ಲಿ ಸೇರಿಸ್ಕೊಂಡು ಹೇಳಿಬಿಟ್ನಲ್ಲಪ್ಪ ನಿಮಗೆ. ನಗ್ತೀರಾ? ಸರ್ ಹೇಳಿಬಿಟ್ರು ಉತ್ತರನಂತ. ಪರವಾಗಿಲ್ಲ, ನಿಮ್ಮ ಉತ್ತರ ಯಾವ ರೀತಿ ಕೊಡ್ತೀರಿ ಅನ್ನೋದನ್ನು ನಾನು ಪುನರಾವಲೋಕನ ಮಾಡ್ತೀನಿ. ಹುಳ ಬಿದ್ದ ಅನ್ನವನ್ನು ಶೋಷಿತರು, ನೋವನ್ನು ಉಂಡವರು ಹೇಗೆ ಬಳಸಿಕೊಂಡ್ರು? ಶ್ರೀಮಂತರು ಕೊಟ್ಟಿರ್ತಕ್ಕಂತಹ ಅನ್ನವನ್ನು ನೋಡ್ರಿ. ಓಕೆ, ಉತ್ತರ ಸರಿ. ಹುಳು ದೇವರಿಗೆ ಕೊಟ್ಟು, ಭಗವಂತ ನಿನ್ನ ಹುಳ ನೀನೇ ತಗೊಂಬಿಡು, ಈ ಹುಳ ಎಲ್ಲ ನಿನಗೆ ಸೇರಿದ್ದು, ನೀನೇ ಹುಟ್ಟಿಸಿದ್ಯಾ, ನಾನು ಇವುಗಳನ್ನು ನಿಷ್ಕಾರುಣ್ಯವಾಗಿ ಕೊಂದು ಹಾಕದಲ್ಲ. ಅವು ಯಾಕೆ ಕೊಂದು ಹಾಕ್ಬೇಕಂದ್ರೆ ಅವು ಕೂಡ ಆಹಾರವನ್ನು ತಿಂತಾವ. ನಾನು ಹೆಂಗೆ ಆಹಾರಕ್ಕಾಗಿ ಬಂದೀನಲ್ಲ, ಕೇಳ್ತಾ ಇದ್ದೀನಲ್ಲ, ಹಾಗೆ ಅವು ಕೂಡ ತಮ್ಮ ಬದುಕನ್ನು ಉಳಿಸ್ಕೊಳ್ಳಿಕ್ಕೆ ಆಹಾರವನ್ನು ತಿನ್ಲಿಕ್ಕೆ ಬಂದವ. ಹೀಗಾಗಿ ಆ ಹುಳುಗಳನ್ನು ನಾನು ಕೊಂದು ಹಾಕಲ್ಲ. ಹುಳು ದೇವರಿಗೆ ಕೊಟ್ಟು ಅಕ್ಕಿಯನ್ನು ಅನ್ನ ಮಾಡಿಕೊಂಡರು. ಹೆಂಗೆ ಮಾಡಿಕೊಂಡ್ರು? ಅಂದ್ರೆ ಎಷ್ಟೇ ಬಡವರಲ್ಲ, ಎಲ್ಲೋ ಒಂದು ಕಡೆ ಜೋಪಡಿ ಒಳಗೋ ಎಲ್ಲೋ ಇರ್ತಾರ. ಈ ರೀತಿ ದಾನ ಧರ್ಮದಲ್ಲಿ ಬಂದಿರತಕ್ಕಂಥದ್ದನ್ನು ಸರಿಯಾಗಿ ಇದು ಮಾಡಿಕೊಂಡು ಅದರಲ್ಲಿ ಇದ್ದದ್ದನ್ನು ಅನ್ನ ಮಾಡ್ಕೊಂಡು ಉಂಡ್ವಿ ಅಂತ ಹೇಳ್ತಾರೆ. ಸರಿ ಮಕ್ಕಳೇ, ಮೂರನೇ ಪ್ರಶ್ನೆಯನ್ನು, ಮಾನವನ ಎದೆಯನ್ನು. ಹೌದು, ಯಾವಾಗ ಬಂತಿದ್ದು? ಶ್ರೀಮಂತರು, ಮೇಲ್ವರ್ಗದವರು, ಉಳ್ಳವರು ನೋವಿನಲ್ಲಿದ್ದಾಗ. ಕವಿಗೆ ಹೇಳ್ತಾರೆ, ಅವರು ನೋವಿನಲ್ಲಿದ್ದಾಗ ನಾವು ಅವರನ್ನು ಶಪಿಸುವುದಿಲ್ಲ. ಯಾಕಂದರೆ ಅವರು ಕೊಟ್ಟದ್ದನ್ನು, ದಾನ ಮಾಡಿದ್ದನ್ನು, ಕೆಟ್ಟದ್ದು ಒಳ್ಳೆದ್ದು ಯಾವುದೋ ಒಂದನ್ನು ಇಸ್ಕೊಂಡು ಅದರಲ್ಲಿ ಬದುಕು ನಡೆಸೀವಿ. ಮಾನವನ ಎದೆ. ಗೊತ್ತಲ್ಲ, ಉತ್ತರ ಸಿಕ್ತಲ್ಲ? ಓಕೆ, ನಾನು ಬೇಕಂತಲೇ ನಿಮಗೆ ನೆನಪಿಸಿದೆ ಅದನ್ನು. ಮಾನವನ ಎದೆಯನ್ನು ಕವಿ ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ಪ್ರಶ್ನೆ. ನಿಮ್ಮ ಉತ್ತರ ಸರಿ ಅದ, ನೋಡೋಣ. ಆದರೂ ಕೂಡ ಒಂದು ಸಾರಿ ಉತ್ತರ ಬಂತು. ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜಕ್ಕೆ ಹೋಲಿಸಿದ್ದಾರೆ. ಕಣಜ ಅಂದರೆ ತೋರಿಸಿದ್ನಲ್ಲ, ಭತ್ತ ತುಂಬಿದ ಕಣಜ. ಇದು ಕಣಜ, ಹೌದಾ? ಮರ್ತು ಬಿಟ್ಟಿದ್ರಾ? ಎಸ್, ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜಕ್ಕೆ ಇಲ್ಲಿ ಕವಿಗಳು ಮಾನವನ ಎದೆಯನ್ನು, ಈ ಭತ್ತದ ಈ ಕಣಜದಲ್ಲಿ ಯಾವುದೋ ಒಂದು ಧಾನ್ಯ ಅದ, ಆ ಕಣಜದಲ್ಲಿ ಏನದ, ಯಾವುದೋ ಒಂದು ಧಾನ್ಯ ಅದ, ಹೌದಾ? ಅದೇ ರೀತಿ ನಮ್ಮ ದೇಹ, ಮನುಷ್ಯನ ಒಂದು ದೇಹದಲ್ಲಿ ಎದೆ ಏನದಲ್ಲ, ಹೃದಯ, ಆ ಎದೆಯ ಗೂಡೇನಿದೆಯಲ್ಲ ಅದು ಒಂದು ಕಣಜ. ಈ ಕಣಜದಲ್ಲಿ ದವಸ ಧಾನ್ಯ ಇದ್ದರೆ ಈ ಕಣಜದಲ್ಲಿ ಏನಿವೆ? ಪ್ರೀತಿ ಪ್ರೇಮಗಳು ತುಂಬಿದ ಕಣಜ, ಪ್ರೀತಿ ಪ್ರೇಮಗಳು ತುಂಬಿಕೊಂಡವ ಅಂತ. ಓಕೆ ಮಕ್ಕಳೇ, ಇಲ್ಲಿವರೆಗೂ ನೀವು ಟಿ ಯಲ್ಲಪ್ಪ ಅವರು ಬರೆದಿರ್ತಕ್ಕಂಥ ಕವನದ 4 ನುಡಿಗಳನ್ನು ನೋಡಿದ್ರಿ, ಚೆನ್ನಾಗಿ ತಿಳ್ಕೊಂಡ್ರಿ. ಈಗ ನಾನು ಗೃಹಪಾಠ ಕೊಡ್ತೀನಿ, ಅದನ್ನು ಮಾಡ್ಕೊಂಡು ಬಂದು ಹೇಳ್ತಿರಲ್ಲ. ಓಕೆ, ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ ಇವರ ಸಾಹಿತ್ಯವನ್ನು ಸಂಗ್ರಹಿಸಿ ನಿಮ್ಮ ತರಗತಿಗೆ ಶಿಕ್ಷಕರಿಗೆ ತೋರಿಸ್ರಿ. ಓಕೆನಾ? ಇಲ್ಲಿವರೆಗೂ ಎಲ್ಲರೂ ಪಾಠ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಕಿಶನ್ ರಾವ್ ಕುಲಕರ್ಣಿ, ಹನುಮಸಾಗರ ಶಿಕ್ಷಕರಿಂದ. ನಮಸ್ಕಾರ.